ಸುಮಾರು ದಿನಗಳ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಜರ್ಮನಿಗೆ ಬಂದಿದ್ದೀನಿ ಮಾಸ್ಟರ್ಸ್ ಮಾಡಲಿಕ್ಕೆ. ಅಕೊಮಡೇಷನ್ ಇರಲಿಲ್ಲ ನನಗೆ. GRE ಎಕ್ಸಾಮ್ ತಗೊಬೇಕೋ ತಗೊಬಾರ್ದು ಅನ್ನೋದು ಡಿಸೈಡ್ ಆಗುತ್ತೆ. ಬ್ಯಾಚುಲರ್ಸ್, ಮಾಸ್ಟರ್ಸ್, PhD ಎಲ್ಲ ಮತ್ತೆ ಹಾರೈಕೆ ಸದಾ ಹೀಗೆ ಇರಲಿ. ಎಲ್ರಿಗೂ ನಮಸ್ಕಾರ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಮೊದಲನೇದಾಗಿ ಎಲ್ಲರಿಗೂ 2025ನೆಯ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವರ್ಷ ಎಲ್ಲದರಲ್ಲೂ ಯಶಸ್ಸು ಸಿಗಲಿ ಅಂತ ಕೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಸುಮಾರು ದಿನಗಳ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಇಲ್ಲ, ಜರ್ಮನಿಗೆ ಬಂದಿದ್ದೀನಿ ಮಾಸ್ಟರ್ಸ್ ಮಾಡಲಿಕ್ಕೆ. ಸೊ ಜರ್ಮನಿಗೆ ಮೂವ್ ಆಗಿ ಆಲ್ಮೋಸ್ಟ್ 3 ತಿಂಗಳಾಯಿತು. ನನ್ನ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಆ್ಯಂಡ್ ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ. ಏನು ಆಗಿತ್ತು ಅಂತ ಅಂದರೆ ಲೈಕ್ ನಾನು ಜರ್ಮನಿಗೆ ಬಂದಾಗ ನನಗೆ ಅಕೊಮಡೇಷನ್ ಪ್ರಾಬ್ಲಮ್ ಇತ್ತು. ಸೊ ಪ್ರಾಪರ್ ಅಕೊಮಡೇಷನ್ ಅಂದರೆ ಲಾಂಗ್ ಟರ್ಮ್ ಅಕೊಮಡೇಷನ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ಆ ಎಲ್ಲ ಟೆನ್ಷನ್ಸ್ ಆ್ಯಂಡ್ ಹೊಸ ದೇಶ ಅಲ್ಲ, ಸೊ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿರಲಿಲ್ಲ. ಈಗಲಿಂದಾದರೂ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ನ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ಫುಲಿ ಆಗುತ್ತೆ ಅಂತ ಅನಿಸುತ್ತೆ, ಆದರೆ ನೋಡಬೇಕು. ಯಾಕೆ ಅಂತಂದರೆ ಸ್ಟಡೀಸ್ನ ಬ್ಯಾಲೆನ್ಸ್ ಮಾಡಬೇಕು ಆ್ಯಂಡ್ ವ್ಲಾಗಿಂಗ್, ಅದಕ್ಕೆ ಆದಂಥ ಟೈಮ್ ಕೊಡಬೇಕಾಗುತ್ತೆ. ಸೊ ಆದಷ್ಟು ನಾನು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಮತ್ತು ಹಾರೈಕೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಜನ ನನಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ DM ಮಾಡಿದರು, ಲೈಕ್ ಪ್ರಾಸೆಸ್ ಏನು, ಜರ್ಮನಿಗೆ ಮಾಸ್ಟರ್ಸಿಗೆ ಬರಲಿಕ್ಕೆ ಏನೇನು ಕ್ರೈಟೀರಿಯಾಸ್ ಇದೆ ಅಂತ ಎಲ್ಲ. ಸೊ ಅದ್ರ ಬಗ್ಗೆ ಜಸ್ಟ್ ಬ್ರೀಫ್ ಜನರಲ್ ಇಂಟ್ರೊಡಕ್ಷನ್ ಥರ ಕೊಡ್ತೀನಿ. ಡೀಟೇಲ್ಡ್ ವಿಡಿಯೋ ಬೇಕು, ಇಲ್ಲ ಏನಾದರೂ ಮಿಸ್ ಮಾಡಿದ್ದೀನಿ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ನಾನು ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಕವರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ನೀವು ಮಾಸ್ಟರ್ಸ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದರೆ ಯಾವ ಕಂಟ್ರಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಬಿಕಾಸ್ ಸುಮಾರಷ್ಟು ಕಂಟ್ರೀಸ್ ಇದ್ದಾವೆ ಮಾಸ್ಟರ್ಸ್ ಮಾಡಲಿಕ್ಕೆ, ಜರ್ಮನಿ ಮಾತ್ರ ಅಲ್ಲ. ಬಟ್ ಸುಮಾರು ಜನ ಜರ್ಮನಿನ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಇಲ್ಲಿ ಟ್ಯೂಷನ್ ಫೀ ಇರಲ್ಲ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಟ್ ಸಿಕ್ಕಿದ್ರೆ. ಆದರೆ ನಮ್ಮ ಲಿವಿಂಗ್ ಎಕ್ಸ್ಪೆನ್ಸಸ್ ಸ್ವಲ್ಪ ಹೈ ಇರುತ್ತೆ, ಅದಕ್ಕೆ ಖರ್ಚಾಗುತ್ತೆ ಹೊರತು ಕಾಲೇಜ್ ಫೀ ಅಂತ ನಾವು ಜಾಸ್ತಿ ಏನು ಕಟ್ಲಿಕ್ಕೆ ಹೋಗಲ್ಲ. ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್ ಅಂತ ಒಂದಷ್ಟು ಅಮೌಂಟ್ ಇರುತ್ತೆ, ಅದು ಬಿಟ್ಟು ಬೇರೆ ಅಮೌಂಟ್ ಕಟ್ಟಲ್ಲ. ಟ್ಯೂಷನ್ ಫೀ ಇಲ್ಲದೆ ಇರೋದ್ರಿಂದ ಅದು ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ಮಾತ್ರ. ಸೊ ಜರ್ಮನಿ ಬೆಟರ್ ಆಪ್ಷನ್ ಅಂತ ಸುಮಾರು ಜನಕ್ಕೆ ಅನಿಸುತ್ತೆ. ನನಗೆ ಬೇರೆ ಕಂಟ್ರೀಸ್ದು ಪ್ರೊಸೀಜರ್ಸ್ ಅಷ್ಟಾಗಿ ಗೊತ್ತಿಲ್ಲ, ಬಿಕಾಸ್ ನಾನು ಬೇರೆ ಕಂಟ್ರೀಸ್ಗೆ ಅಪ್ಲೈ ಮಾಡಿಲ್ಲ. ಸೊ ನಾನು ಬೇಸಿಕಲಿ ಜರ್ಮನಿನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಅದಕ್ಕೆ ಮಾತ್ರ ಅಪ್ಲೈ ಮಾಡಿದ್ದೆ, ಜರ್ಮನಿ ಯೂನಿವರ್ಸಿಟೀಸ್ಗೆ ಮಾತ್ರ. ಸೊ ಹಾಗಾಗಿ ಇಲ್ಲಿ ಪ್ರಾಸೆಸ್ನ ನಾನು ಬ್ರೀಫಾಗಿ ಹೇಳ್ಬೋದು. ಸೊ ಬೇರೆ ಕಂಟ್ರೀಸ್ದು ನಾನು ರಿಸರ್ಚ್ ಮಾಡದೆ ಏನಾದರೂ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವಾಗ ನೀವು ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಯಾವ ಸಬ್ಜೆಕ್ಟಲ್ಲಿ ಮಾಸ್ಟರ್ಸ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಕ್ಲಾರಿಟಿನ ಪಡ್ಕೊಳ್ಳಿ ಫಸ್ಟ್. ಬಿಕಾಸ್ ನೀವು ಯಾವ ಸಬ್ಜೆಕ್ಟ್ ಮೇಲೆ ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಪ್ರಕಾರ ನೀವು ಯೂನಿವರ್ಸಿಟೀಸ್ನ ಶಾರ್ಟ್ ಲಿಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ಸಬ್ಜೆಕ್ಟಲ್ಲಿ ಮಾಸ್ಟರ್ಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ಯೂನಿವರ್ಸಿಟೀಸ್ನ ಶಾರ್ಟ್ ಲಿಸ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾವ ಸಬ್ಜೆಕ್ಟಲ್ಲಿ ನೀವು ನಿಮ್ಮ ಕರಿಯರ್ನ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಆ ಸಬ್ಜೆಕ್ಟ್ ಆ್ಯಂಡ್ ಕೋರ್ಸ್ನ ಡಿಸೈಡ್ ಮಾಡಿಕೊಂಡು ಅದಾದ ನಂತರ ಯೂನಿವರ್ಸಿಟಿ ಶಾರ್ಟ್ ಲಿಸ್ಟಿಂಗ್ನ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಯಾವ ಸಬ್ಜೆಕ್ಟ್ ಆ್ಯಂಡ್ ಯಾವ ಕೋರ್ಸ್ನ ಮಾಡಬೇಕು, ಯಾವ ಕೋರ್ಸಲ್ಲಿ ಮಾಸ್ಟರ್ಸ್ನ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಯಾವ ಕೋರ್ಸಲ್ಲಿ ಮಾಸ್ಟರ್ಸ್ ಮಾಡಬೇಕು ಅಂತ ಒಂದು ಕ್ಲಾರಿಟಿ ಬಂದ ಮೇಲೆ ಸೊ ಯೂನಿವರ್ಸಿಟಿ ಶಾರ್ಟ್ ಲಿಸ್ಟಿಂಗ್ ನೆಕ್ಸ್ಟ್ ಸ್ಟೆಪ್. ಯೂನಿವರ್ಸಿಟಿ ಶಾರ್ಟ್ ಲಿಸ್ಟಿಂಗ್ನ ನೀವು ಜರ್ಮನಿಗೆ
DAAD.de ಅಂತ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ಆ ವೆಬ್ಸೈಟಲ್ಲಿ ನಿಮಗೆ ಕಂಪ್ಲೀಟ್ ಜರ್ಮನಿಯಲ್ಲಿರೋ ಯೂನಿವರ್ಸಿಟೀಸ್ ಆ್ಯಂಡ್ ಅವರು ಯಾವ್ಯಾವ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಬ್ಯಾಚುಲರ್ಸ್, ಮಾಸ್ಟರ್ಸ್, PhD ಎಲ್ಲ ಕೋರ್ಸ್ಗಳ ವಿವರ ಆ್ಯಂಡ್ ಡೀಟೇಲ್ಸ್ ಕೂಡ ಆ ವೆಬ್ಸೈಟಲ್ಲಿ ಇರುತ್ತೆ. ಸೊ ಆ ವೆಬ್ಸೈಟಲ್ಲಿ ನೀವು ಡಿಸೈಡ್ ಆಗಿರೋ ಸಬ್ಜೆಕ್ಟ್ ಅಥವಾ ಕೋರ್ಸ್ ಆರ್ ಅದಕ್ಕೆ ರಿಲೇಟೆಡ್ ಎಕ್ಸ್ಟೆನ್ಷನ್ ಇರೋ ಕೋರ್ಸ್ ಕೂಡ ಕನ್ಸಿಡರ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ನೀವು ಈಸಿಯಾಗಿ ಫಿಲ್ಟರ್ ಔಟ್ ಮಾಡಿ ಸರ್ಚ್ ಮಾಡ್ಬೋದು. ನಿಮಗೆ ಡ್ಯಾಡ್ ವೆಬ್ಸೈಟಲ್ಲೇ ಯಾವ್ಯಾವ ಯೂನಿವರ್ಸಿಟಿ ಯಾವ್ಯಾವ ಕೋರ್ಸ್ನ ಆಫರ್ ಮಾಡ್ತಾ ಇದೆ ಅನ್ನೋದು ಡೀಟೇಲ್ ಆಗಿ ಸಿಗುತ್ತೆ. ಆ್ಯಂಡ್ ನೀವು ಅದರಲ್ಲಿ ಯೂನಿವರ್ಸಿಟಿ ಯಾವ್ಯಾವುದು ನಿಮ್ಮ ಕೋರ್ಸ್ನ ಆಫರ್ ಮಾಡ್ತಾ ಇದೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿಟ್ಕೊಳ್ಳಿ. ಸೊ ಜರ್ಮನಿಯಲ್ಲಿ 2 ಮೇನ್ ಇಂಟೇಕ್ಸ್ ನಡೆಯುತ್ತೆ, ವಿಂಟರ್ ಇಂಟೇಕ್ ಮತ್ತು ಸಮ್ಮರ್ ಇಂಟೇಕ್ ಅಂತ. ದ ಮೇನ್ ಇಂಟೇಕ್ ಆ್ಯಕ್ಚುಲಿ ವಿಂಟರ್ ಇಂಟೇಕಲ್ಲಿ ನಡೆಯುತ್ತೆ, ಅದು ನಾನು ಬಂದಿರುವಂಥ ಇಂಟೇಕ್. ಸೊ ನಾನು 24-25 ವಿಂಟರ್ ಇಂಟೇಕಿಗೆ ಬಂದೆ. ನಂದು ಕೋರ್ಸ್ ಅಕ್ಟೋಬರಿಗೆ ಸ್ಟಾರ್ಟ್ ಆಯಿತು. ಬಟ್ ನಾನು ಇದಕ್ಕೆ ಮಾಸ್ಟರ್ಸ್ಗೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪರೇಷನ್ ಜಾನಿಂದನೇ ಸ್ಟಾರ್ಟ್ ಮಾಡಿದ್ದೆ. ಬಿಕಾಸ್ ಅಪ್ಲೈ ಮಾಡೋ ಮುಂಚೆ ಸುಮಾರಷ್ಟು ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸೊ ನೆಕ್ಸ್ಟ್ ಸಮ್ಮರ್ ಇಂಟೇಕ್ ಬರುತ್ತೆ. ಸಮ್ಮರ್ ಇಂಟೇಕ್ ನೆಕ್ಸ್ಟ್ ಇಯರ್ ಅಲ್ಲಿರುತ್ತೆ, ಲೈಕ್ 6 months ಆದಮೇಲೆ ಏಪ್ರಿಲ್ ಆರ್ ಮೇ ಟೈಮಲ್ಲಿ ಸಮ್ಮರ್ ಇಂಟೇಕ್ ಇರುತ್ತೆ. ಸೊ ಆವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಸಮ್ಮರ್ ಸೆಮಿಸ್ಟರ್. ಸೊ ಈ 2 ಇಂಟೇಕ್ ಇರುತ್ತೆ. ಸೊ ಅದು ಯಾವ ಕೋರ್ಸ್ ಯಾವ ಇಂಟೇಕಲ್ಲಿ ಯಾವ ಯೂನಿವರ್ಸಿಟಿ ಆಫರ್ ಮಾಡ್ತಾ ಇದೆ ಅನ್ನೋ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ನಿಮ್ಗೆ ಡ್ಯಾಡ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನೀವು ಅದ್ರ ಪ್ರಕಾರ ಯೂನಿವರ್ಸಿಟಿ ಶಾರ್ಟ್ ಲಿಸ್ಟಿಂಗ್ ಮಾಡ್ಕೊಬೋದು. ಇವಾಗ ನೀವು ಯೂನಿವರ್ಸಿಟಿ ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಡಿಸೈಡ್ ಆದಮೇಲೆ ಯಾವ ಇಂಟೇಕ್ಗೆ ನೀವು ಬರಬೇಕು ಆ್ಯಂಡ್ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಅದರ ಪ್ರಕಾರ ನೀವು ಡೆಡ್ಲೈನ್ಸ್ನ ಚೆಕ್ ಮಾಡಬೇಕಾಗತ್ತೆ. ಬಿಕಾಸ್ ವಿಂಟರ್ ಇಂಟೇಕ್ಗೆ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗೋದು ಬೇರೆ ಮಂತ್ ಆ್ಯಂಡ್ ಡೆಡ್ಲೈನ್ ಬೇರೆ ಮಂತ್ಸ್ ಇರುತ್ತೆ. ಆ್ಯಂಡ್ ಸಮ್ಮರ್ ಇಂಟೇಕ್ಗೆ ತುಂಬ ಡಿಫ್ರೆಂಟ್ ಇರುತ್ತೆ, ಯಾಕೆಂದರೆ ಒಂದು ಕಂಪ್ಲೀಟ್ ಸೆಮಿಸ್ಟರ್ ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ. ಸೊ ಹಾಗಾಗಿ ನೀವು ಯಾವ ಇಂಟೇಕಿಗೆ ಬರ್ತೀರಾ ಅನ್ನೋದನ್ನ ಡಿಸೈಡ್ ಮಾಡಿ ಅದಾದಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಫ್ ಇನ್ ಕೇಸ್ ಅಪ್ಲಿಕೇಶನ್ ಡೆಡ್ಲೈನ್ ಇನ್ಫಾರ್ಮೇಷನ್ ಡ್ಯಾಡಲ್ಲಿ ಇಲ್ಲ ಅಂತ ಅಂದರೆ ಯೂನಿವರ್ಸಿಟಿ ವೆಬ್ ಪೇಜಸ್ ಅಲ್ಲೂ ಕೂಡ ನಿಮಗೆ ಅಪ್ಲಿಕೇಶನ್ ಡೆಡ್ಲೈನ್ಸ್ ಸಿಗುತ್ತೆ. ಸೊ ನಿಮ್ಮ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ನಿಮ್ಗೆ ಇಂಟ್ರೆಸ್ಟ್ ಇರೋ ಯೂನಿವರ್ಸಿಟಿಯ ವೆಬ್ಸೈಟಿಗೆ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಕೆಲವೊಂದಕ್ಕೆ ಅಪ್ಲಿಕೇಶನ್ ಓಪನಿಂಗ್ ಆರ್ ಡೆಡ್ಲೈನ್ ಇನ್ನು ಅನೌನ್ಸ್ ಆಗಿರಲ್ಲ, ಬಟ್ ನೀವು ಚೆಕ್ ಮಾಡ್ತಾ ಇರಿ. ಸೊ ಯಾವಾಗ ಬೇಕಾದರೂ ಅವರು ಅಪ್ಡೇಟ್ ಮಾಡ್ಬೋದು ಯೂನಿವರ್ಸಿಟಿಯವರು. ಸೊ ನೀವು ಡೆಡ್ಲೈನ್ನ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ನೀವಿವಾಗ ಕೋರ್ಸ್ ಡಿಸೈಡ್ ಮಾಡಾಯಿತು, ಯಾವ ಕಾಲೇಜಸ್ಗೆ ಅಪ್ಲೈ ಮಾಡಬೇಕು ಅಂತ ಡಿಸೈಡ್ ಆಗಾಯಿತು, ಆ್ಯಂಡ್ ಅದರ ಡೆಡ್ಲೈನ್ಸ್ ಕೂಡ ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಯಾವ ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಆ ಯೂನಿವರ್ಸಿಟಿಗೆ ಆ್ಯಂಡ್ ನಿಮ್ಮ ಕೋರ್ಸಿಗೆ ಬೇಕಾಗಿರುವಂಥ ಕ್ರೈಟೀರಿಯಾಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವೊಂದು ಯೂನಿವರ್ಸಿಟೀಸ್ ಆ್ಯಂಡ್ ಕೋರ್ಸಸ್ಸಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸಾಮ್ಸ್ನ ಕೊಡಬೇಕಾಗತ್ತೆ. ಇವಾಗ ನೀವು ಇಂಗ್ಲಿಷ್ ಥಾಟ್ ಪ್ರೋಗ್ರಾಮ್ಗೆ ಬರ್ತಾ ಇದ್ದೀರಾ ಮಾಸ್ಟರ್ಸಿಗೆ ಅಂತ ಅಂದರೆ IELTS ಇಲ್ಲ ಟೋಫೆಲ್ ಮ್ಯಾಂಡೇಟ್ರಿ ಕೊಡಲೇಬೇಕು. ಲೈಕ್ ಇಂಗ್ಲಿಷ್ ಎಲಿಜಿಬಿಲಿಟಿ ಟೆಸ್ಟ್ ಅವುಗಳು. ಸೊ ಅದರ ಸ್ಕೋರ್ ಪ್ರಕಾರ ನಿಮಗೆ ಅಡ್ಮಿಟ್ ಸಿಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಮೋಸ್ಟ್ ಜನರಲಿ ಜರ್ಮನಿಯಲ್ಲಿ ಆಲ್ಮೋಸ್ಟ್ 6.5 ಆ್ಯಂಡ್ ಅಬವ್ ಬ್ಯಾಂಡ್ ಇರಬೇಕು ಎಲ್ಲ ಕ್ಯಾಟಗರೀಸಲ್ಲೂ. ಬಟ್ ಈ ಕ್ರೈಟೀರಿಯಾ 6.5 ಬ್ಯಾಂಡ್ ಆ್ಯಂಡ್ ಅಬವ್ ಒಂದೊಂದು ಯೂನಿವರ್ಸಿಟಿಗೂ ಡಿಫ್ರೆಂಟ್ ಇರುತ್ತೆ. ಕೆಲವೊಂದು ಯೂನಿವರ್ಸಿಟಿ 7 ಆ್ಯಂಡ್ ಅಬವ್ ಹಂಗೆ ಕೇಳುತ್ತೆ. ಸೊ ಹಾಗಾಗಿ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮ್ಮ ಕೋರ್ಸ್ ಪ್ರಕಾರ. ಸೊ ಅದನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಇಂಗ್ಲಿಷ್ ಥಾಟ್ ಪ್ರೋಗ್ರಾಮಿಗೆ ಬರಬೇಕು ಅಂತ ಅಂದರೆ IELTS ಅಥವಾ ಟೋಫೆಲ್ಸ್ ಎರಡರಲ್ಲಿ ಒಂದು ಎಕ್ಸಾಮ್ನ ತೊಗೋಬೇಕಾಗತ್ತೆ. ಸೊ ನಾನು IELTS ಎಕ್ಸಾಮ್ ತೊಗೊಂಡಿದ್ದು. ಸೊ IELTSಲ್ಲಿ 2 ಥರ ನಾವು ಎಕ್ಸಾಮ್ನ ತೊಗೊಬೋದು, ಒಂದು ಕಂಪ್ಯೂಟರ್ ಬೇಸ್ಡ್ ಆ್ಯಂಡ್ ಇನ್ನೊಂದು ರಿಟರ್ನ್ ಎಕ್ಸಾಮ್. ಸೊ ರಿಟರ್ನ್ ಎಕ್ಸಾಮಲ್ಲಿ ರಿಸಲ್ಟ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಆಲ್ಮೋಸ್ಟ್ 2 weeks ಇಲ್ಲ 15 days ಮೇಲಾಗ್ಬೋದು. ಬಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಲ್ಲಿ ನಿಮಗೆ ಅರೌಂಡ್ 3 to 4 days ರಿಸಲ್ಟ್ಸ್ ಬರುತ್ತೆ. ಸೊ ಹಾಗಾಗಿ
ನಾನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನ ತೊಗೊಂಡಿದ್ದೆ. ಆದರೆ ನಿಮ್ಮ ಟೈಮ್ ಆ್ಯಂಡ್ ಕನ್ವೀನಿಯನ್ಸ್ ಪ್ರಕಾರ ನೀವು ಅದನ್ನು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಕೆಲವೊಂದು ಯೂನಿವರ್ಸಿಟಿಗಳು GRE ಕೂಡ ಕೇಳ್ತಾರೆ. ಬಟ್ ಜರ್ಮನಿಯಲ್ಲಿ ಆಲ್ಮೋಸ್ಟ್ ಲೈಕ್ ವಿತೌಟ್ GRE ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ಸುಮಾರು ಲೈಕ್ ಮೆನಿ ಯೂನಿವರ್ಸಿಟೀಸ್ GRE ಇಲ್ಲದೆ ಆಕ್ಸೆಪ್ಟ್ ಮಾಡ್ತಾರೆ. ಬಟ್ ಸ್ಪೆಸಿಫಿಕ್ ಯೂನಿವರ್ಸಿಟೀಸ್ ಆ್ಯಂಡ್ ಸ್ಪೆಸಿಫಿಕ್ ಕೋರ್ಸ್ಗಳಿಗೆ GRE ಕೇಳ್ತಾರೆ. ಸೊ ಹಾಗಾಗಿ ನೀವು ಯಾವ ಕೋರ್ಸ್ ಆ್ಯಂಡ್ ಯಾವ ಕಾಲೇಜಿಗೆ ಅಡ್ಮಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅದ್ರ ಪ್ರಕಾರ ನೀವು GRE ಎಕ್ಸಾಮ್ ತೊಗೊಬೇಕೋ ತೊಗೊಬಾರ್ದು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ನಾನು ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಕಾಲೇಜ್ ವೆಬ್ಸೈಟ್ ಆ್ಯಂಡ್ ಕೋರ್ಸ್ ಡೀಟೇಲ್ಸ್ ಆ್ಯಂಡ್ ಕ್ರೈಟೀರಿಯಾಸ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೀವು ಯಾವ ಎಕ್ಸಾಮ್ಸ್ ಕೊಡದೆ ಮಿಸ್ ಔಟ್ ಮಾಡ್ಕೊಳ್ಳಲ್ಲ ಎಂಡಲ್ಲಿ. ಹಾಗಾಗಿ ಸೊ ಇದು ಇಫ್ ಇನ್ ಕೇಸ್ ನೀವು ಇಂಗ್ಲೀಷ್ ಥಾಟ್ ಪ್ರೋಗ್ರಾಮಿಗೆ ಬರ್ತಾ ಇದ್ದೀರಾ ಅಂದರೆ. ಇನ್ ಕೇಸ್ ನೀವು ಜರ್ಮನ್ ಥಾಟ್ ಪ್ರೋಗ್ರಾಮಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಜರ್ಮನ್ ಕಲಿಬೇಕಾಗತ್ತೆ. ಬಿಕಾಸ್ ಇವಾಗ ಎಂಟೈರ್ ಕೋರ್ಸ್ನ ನೀವು ಜರ್ಮನಲ್ಲಿ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತ ಅಂದಮೇಲೆ ನಿಮಗೆ ಆಬ್ವಿಯಸ್ಲಿ ಜರ್ಮನ್ ತುಂಬ ಚೆನ್ನಾಗಿ ಬರಬೇಕಾಗತ್ತೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ನೀವು ಜರ್ಮನ್ ಥಾಟ್ ಪ್ರೋಗ್ರಾಮ್ಸಿಗೆ ಬರ್ತೀರಾ ಅಂತ ಅಂದರೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಬೇಕು ಇಫ್ ಇನ್ ಕೇಸ್ ನೀವು ಕಂಪ್ಲೀಟ್ ಕೋರ್ಸ್ ಜರ್ಮನಲ್ಲಿರೋದಕ್ಕೆ ಬರ್ತಾ ಇದ್ದೀರಾ ಅಂದರೆ. ಇಲ್ಲ ಅಂದರೆ ಇವಾಗ ನಾನು ಇಂಗ್ಲೀಷ್ ಥಾಟ್ ಮಾಸ್ಟರ್ಸಿಗೆ ಬಂದಿದ್ದೀನಿ. ಹಾಗಾಗಿ ನನಗೆ ಜರ್ಮನ್ ಮ್ಯಾಂಡೇಟರಿ ಇರಲಿಲ್ಲ, ಕಂಪಲ್ಸರಿ ಇರಲಿಲ್ಲ. ಹಾಗಾಗಿ ನಾನು ಜರ್ಮನ್ ಕಲ್ತಿರಲಿಲ್ಲ. ನಾನು ಇಲ್ಲಿ ಬಂದು ಕಾಲೇಜಲ್ಲಿ ಜರ್ಮನ್ ಕೋರ್ಸಸ್ ಇರುತ್ತೆ. ಸೊ ಅಲ್ಲಿ ನಾನು ಜಾಯ್ನ್ ಆಗಿ ಕಲಿತಾ ಇದ್ದೀನಿ. ಸೊ ಹಾಗೂ ಕೂಡ ಮಾಡ್ಬೋದು ನೀವು. ಇಫ್ ಇನ್ ಕೇಸ್ ನೀವು ಮುಂಚೆ ಕಲಿತು ಬರ್ತೀರಾ ಅಂದರೆ ಇನ್ನೂ ಒಳ್ಳೆಯದೇ. ಇಲ್ಲಿ ಬಂದು ಕಲಿತೀರಾ ಅಂದರೂ ಏನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಎಲ್ಲನೂ ಕೋಪಪ್ ಮಾಡಿಕೊಂಡು ಜರ್ಮನ್ ಕೂಡ ಕಲಿಬೇಕಾಗುತ್ತೆ. ಬಿಕಾಸ್ ಇವಾಗ ನಮ್ಮ ಕರ್ನಾಟಕದಲ್ಲೇ ಬೇರೆ ರಾಜ್ಯದವರು ಇಲ್ಲ ಬೇರೆ ದೇಶದವ್ರು ಬಂದು ಕನ್ನಡ ಮಾತಾಡಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೋ ಅದೇ ಥರ ಇಲ್ಲಿ ನಮಗೆ ಜರ್ಮನ್ ಗೊತ್ತಿದ್ರೆ ಆ್ಯಂಡ್ ಜರ್ಮನಲ್ಲಿ ನಾವು ಅವ್ರುಗಳನ್ನ ಮಾತಾಡ್ಸಿದ್ರೆ ಅಷ್ಟು ಖುಷಿಪಟ್ಟು ಅಷ್ಟು ಚೆನ್ನಾಗಿ ರಿಪ್ಲೈ ಮಾಡ್ತಾರೆ. ಇಂಗ್ಲೀಷಲ್ಲೂ ಮಾತಾಡ್ತಾರೆ, ಇಲ್ಲ ಅಂತ ಅಲ್ಲ. ಬಿಕಾಸ್ ಅವ್ರಿಗೂ ಗೊತ್ತಾಗುತ್ತೆ ಜರ್ಮನ್ ಈಗ ಬಂದಿದ್ದಾರೆ, ಜರ್ಮನ್ ಕಲ್ತಿರಲ್ಲ ಇವರು, ಸೊ ಸ್ವಲ್ಪ ಕಷ್ಟ ಇದೆ ಅವ್ರಿಗೊಂದು, ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ಹೆಲ್ಪ್ ಆಗುತ್ತೆ. ಜರ್ಮನ್ ಕಲ್ತ್ಕೊಂಡ್ಬಂದರೆ ಎಲ್ಲ ಕಡೆ ಜರ್ಮನ್ ಬೋರ್ಡ್ಸೇ ಇರುತ್ತೆ. ಇಂಗ್ಲೀಷ್ ಬೋರ್ಡ್ಸ್ ನಿಮಗೆ ಕಾಣೋದು ತುಂಬ ಕಡಿಮೆ. ಆ್ಯಂಡ್ ಏನಾದರೂ ನಿಮಗೆ ಪೋಸ್ಟಲ್ಲಿ ಆ್ಯಂಡ್ ಬ್ಯಾಂಕ್ ಕಡೆಯಿಂದ ಆಗಲಿ ಯಾವುದಾದ್ರೂ ಆಫೀಸ್ ಕಡೆಯಿಂದ ಆಗಲಿ ಏನಾದರೂ ಲೆಟರ್ಸ್ ಬರ್ತಾ ಇದೆ ಅಂದರೆ ಕಂಪ್ಲೀಟ್ ಜರ್ಮನಲ್ಲಿರುತ್ತೆ. ಗೂಗಲ್ ಟ್ರಾನ್ಸ್ಲೇಟ್ ಎಲ್ಲ ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ದೆನ್ ಭಾಷೆ ಕಲ್ತಿದ್ರೆ ನಮಗೆ ಒಳ್ಳೆಯದು ಆ್ಯಂಡ್ ಜಾಬ್ ಆಪರ್ಚುನಿಟೀಸ್ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಸೊ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಾದರೂ ಜರ್ಮನ್ ಕಲಿಯದೆ ಏನಪ್ಪ ಮಾಡೋದು, ನಾನಿನ್ನು ಜರ್ಮನ್ ಕಲ್ತಿಲ್ಲ, ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ಹೋಗಿ ಸರ್ವೈವ್ ಆಗೋದು ಅನ್ನೋ ಹೆದರಿಕೆ ಬೇಡ. ನಾನು ಏನೂ ಕಲ್ತಿರಲಿಲ್ಲ, ನಾನು ಇವಾಗ ಬಂದು ಈಗ ಸ್ಟಾರ್ಟ್ ಮಾಡಿದ್ದೀನಿ ಜರ್ಮನ್ ಕಲಿಯೋಕ್ಕೆ. ಸೊ ಆರಾಮಾಗಿ ಕಲಿಬೋದು. ಏನೇನು ಎಕ್ಸಾಮ್ಸ್ ಕೊಡಬೇಕು ಅನ್ನೋದು ಗೊತ್ತಾಯಿತು. ನಾನೇನಾದರೂ ಮಿಸ್ ಮಾಡಿದರೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ನಾನು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಬರೆದಿಲ್ಲ ಏನೇನು ಮಾಡಬೇಕು ಅಂತ. ಲೈಕ್ ಜಸ್ಟ್ ನಾನು ಏನೇನು ಪ್ರಾಸೆಸ್ ಮಾಡಿದ್ದೆ, ನನಗೆ ಏನೇನು ನೆನಪಿದೆ, ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ಕೂಡ ನಿಮಗೆ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಟ್ರಾನ್ಸ್ಕ್ರಿಪ್ಟ್ಸ್ ಬೇಕೇ ಬೇಕು. ನಾನು ಬ್ಯಾಚುಲರ್ಸ್ ಮಾಡಿದ ಕಾಲೇಜ್ VTUಗೆ ಅಫಿಲಿಯೇಟ್ ಆಗಿತ್ತು. ಹಾಗಾಗಿ ನನ್ನ ಟ್ರಾನ್ಸ್ಕ್ರಿಪ್ಟ್ VTUಯಿಂದ ಬರಬೇಕಾಗಿತ್ತು. ಸೊ ನಾನು VTU ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ದೆ. ಸೊ ಟ್ರಾನ್ಸ್ಕ್ರಿಪ್ಟ್ಸ್ ಬೇಕಾಗುತ್ತೆ ಬ್ಯಾಚುಲರ್ಸ್ದು. ಆ್ಯಂಡ್ ಆಲ್ಸೋ APS ಸರ್ಟಿಫಿಕೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ಜರ್ಮನಿಗೆ ಓದಕ್ಕೆ ಬರ್ತಾ ಇದ್ದೀರಾ ಅಂತ ಅಂದರೆ. ಸೊ APS ಸರ್ಟಿಫಿಕೇಟ್ ನಾನು ಕೇಳಿರೋ ಪ್ರಕಾರ 3 to 4 years ago ಇರಲಿಲ್ಲ. ಸೊ ಅದು ರೀಸೆಂಟ್ಲಿ ಇಂಟ್ರಡ್ಯೂಸ್ ಆಗಿದ್ದು. APS ಸರ್ಟಿಫಿಕೇಟ್ ಏನು ಅಂತ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಲೆಜಿಟ್ ಇದೆಯಾ ಇಲ್ವಾ, ಲೀಗಲ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಅದು ಲೀಗಲ್ ಇದ್ದರೆ ನಿಮಗೆ APS ಸರ್ಟಿಫಿಕೇಟ್ನ ಗ್ರ್ಯಾಂಟ್ ಮಾಡ್ತಾರೆ. ಸೊ ಅದು ನಮಗೆ ಇಂಡಿಯಾಲ್ಲೇ APS ಆಫೀಸ್ ಇದೆ ನ್ಯೂ ಡೆಲ್ಲಿಯಲ್ಲಿ. ಸೊ ಅಲ್ಲಿಂದ ನಮಗೆ APS ಸರ್ಟಿಫಿಕೇಟ್ ಅನ್ನೋದು ಬರುತ್ತೆ. ಸೊ APS ಸರ್ಟಿಫಿಕೇಟ್ ಬರಲಿಕ್ಕೆ ನನಗೆ 1 ತಿಂಗಳಾಯಿತು. ಸೊ ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ APS ಇಲ್ಲದೆ ಅಪ್ಲೈ ಮಾಡೋಕ್ಕೂ ಒಂದೊಂದು ಕಾಲೇಜಸ್ ಆಗೋದಿಲ್ಲ. ಆ್ಯಂಡ್ APS ಮ್ಯಾಂಡೇಟ್ರಿ ಡಾಕ್ಯುಮೆಂಟ್. ನೀವು ಮಾಸ್ಟರ್ಸ್ಗೆ ಬರ್ತಾ ಇದ್ದೀರಾ ಇಲ್ಲಿಗೆ ಅಂತ ಅಂದರೆ ಸೊ APS ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಸೊ
ಆ ಒಂದು ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೇಕು. ನಿಮ್ಮ ಅಪ್ಡೇಟೆಡ್ ಸಿ ವಿ ಬೇಕಾಗುತ್ತೆ ಕಾಲೇಜಸ್ಗೆ ಅಪ್ಲೈ ಮಾಡಬೇಕಾದ್ರೆ. ಸೊ ಆ ಸಿ ವಿ ಕೂಡ ಯುರೋಪಿಯನ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಇರಬೇಕು. ಸೊ ಅದು ನಿಮಗೆ ಯುರೋಪಾಸ್ ಅನ್ನೋ ವೆಬ್ಸೈಟಲ್ಲಿ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ಸ್ ಸುಮಾರು ಇದ್ದಾವೆ. ಸೊ ಆ ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಸಿ ವಿನ ರೆಡಿ ಮಾಡ್ಕೊಬೋದು. ನಾನು ಯುರೋಪಾಸ್ ವೆಬ್ಸೈಟ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡಿ ಅದನ್ನು ರೆಡಿ ಮಾಡ್ಕೊಬೋದು. ಇಲ್ಲಿ ನಿಮ್ಮ ಸಿ ವಿ ತುಂಬಾ ಮ್ಯಾಟರ್ ಆಗುತ್ತೆ, ನಿಮ್ಮ ಎಂಟೈರ್ ಪ್ರೊಫೈಲ್ ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ಸಿ ವಿ ತುಂಬ ಮ್ಯಾಟರ್ ಆಗುತ್ತೆ ಯಾವುದೇ ಅಪ್ಲಿಕೇಶನ್ ಪ್ರಾಸೆಸ್ಸಲ್ಲಿ. ಆ್ಯಂಡ್ ಲೆಟರ್ ಆಫ್ ಮೋಟಿವೇಶನ್ ಆರ್ ಮೋಟಿವೇಶನ್ ಲೆಟರ್, SOP, ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಎರಡೂ ಆಲ್ಮೋಸ್ಟ್ ಸೇಮ್. ಒಂದೊಂದು ಕಾಲೇಜಸ್ ಒಂದೊಂದು ಥರ ಕೇಳ್ತಾರೆ. ಬಿಕಾಸ್ ನಾನು ಅಪ್ಲೈ ಮಾಡಿದ್ದು 3 ಕಾಲೇಜ್, ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಹ್ಯಾಂಬರ್ಗ್, ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟಡ್ ಆ್ಯಂಡ್ ಹಾಕ್ಶುಲೆ ಡ್ಯಾಮ್ಸ್ಟಡ್. ಅದು ಡ್ಯಾಮ್ಸ್ಟಡ್ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ನನಗೆ ಹಾಕ್ಶುಲೆ ಡ್ಯಾಮ್ಸ್ಟಡಲ್ಲಿ ಲೈಕ್ ಅವರು ಸ್ಪೆಸಿಫಿಕ್ ಆಗಿ ಹೇಳಿದರು ಲೈಕ್ ಯಾವ್ಯಾವ ಕ್ವೆಶನ್ಸಿಗೆ ಆನ್ಸರ್ಸ್ ಇರಬೇಕು ನನ್ನ ಮೋಟಿವೇಶನ್ ಲೆಟರಲ್ಲಿ ಅಂತ. ಸೊ ಅದ್ರ ಪ್ರಕಾರ ನಾವು ಮೋಟಿವೇಶನ್ ಲೆಟರ್ನ ರೆಡಿ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಒಂದೊಂದು ಕಾಲೇಜ್ದು ಒಂದೊಂದು ಥರ ಕ್ರೈಟೀರಿಯಾಸ್ ಇರುತ್ತೆ. ಇವಾಗ ನನಗೆ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟಡ್ ಮತ್ತು TU ಹ್ಯಾಂಬರ್ಗ್ ಆ ಥರ ಏನೋ ಸ್ಪೆಸಿಫಿಕೇಷನ್ ಇಟ್ಟಿರಲಿಲ್ಲ. ಸೊ ನಾನು ಏನು SOP ರೆಡಿ ಮಾಡಿದೆ ಅದನ್ನು ಅಪ್ಲೋಡ್ ಮಾಡಿದರೆ ಸಾಕಾಗಿತ್ತು. ಬಟ್ ಹಾಕ್ಶುಲೆ ಡ್ಯಾಮ್ಸ್ಟಡ್ಗೆ ಸ್ಪೆಸಿಫಿಕ್ ಕ್ವೆಶನ್ಸಿಗೆ ಆನ್ಸರ್ಸ್ ಇರಬೇಕು ಅನ್ನೋ ಥರ ಇತ್ತು. ಸೊ ಹಾಗಾಗಿ ಒಂದೊಂದು ಕಾಲೇಜಸ್ಸಿಗೆ ಒಂದೊಂದು ಥರ ವೇರಿ ಆಗುತ್ತೆ. ನಿಮಗೆ ಈ ಎಲ್ಲ ಡೀಟೇಲ್ಸ್ ಕೂಡ ವೆಬ್ಸೈಟಲ್ಲೇ ಇರುತ್ತೆ. ಇದು ಎಲ್ಲನೂ ಸ್ಟ್ರೇಟ್ ಫಾರ್ವರ್ಡ್ ಪ್ರೊಸೀಜರ್. ನೀವು ಅಪ್ಲಿಕೇಶನ್ ಮಾಡಬೇಕು ಜರ್ಮನಿಗೆ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಲೆಟರ್ ಆಫ್ ರೆಕಮೆಂಡೇಶನ್ LOR ಕೂಡ ಬೇಕಾಗ್ಬೋದು ಕೆಲವೊಂದು ಕಾಲೇಜಸ್ಸಲ್ಲಿ. ಸೊ ಹಾಗಾಗಿ ನೀವು ಬ್ಯಾಚುಲರ್ಸ್ ಮಾಡಿದ ಕಾಲೇಜ್ ಪ್ರೊಫೆಸರ್ಸ್ ಹತ್ರ ನೀವು ಲೆಟರ್ ಆಫ್ ರೆಕಮೆಂಡೇಶನ್ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಸೊ ಇಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಇಫ್ ಇನ್ ಕೇಸ್ ನಾನು ಯಾವುದಾದ್ರೂ ಡಾಕ್ಯುಮೆಂಟ್ಸ್ನ ಮಿಸ್ ಮಾಡಿದರೆ ಆ್ಯಂಡ್ ನಿಮಗೆ ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸೊ ಅದು ಬೇರೆಯವರಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆದಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ನ ಚೆಕ್ ಮಾಡಿ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಏನಾಗುತ್ತೆ ಅಂತ ಅಂದರೆ ಒಂದೊಂದು ಕಾಲೇಜಸ್ಸು ಲೈಕ್ ರಿಸಲ್ಟ್ನ ತುಂಬ ಬೇಗ ಕೊಡ್ತಾರೆ, ಆದರೆ ಒಂದೊಂದು ಕಾಲೇಜಸ್ ಸ್ವಲ್ಪ ಡಿಲೇ ಆಗುತ್ತೆ. ಬಿಕಾಸ್ ಸುಮಾರು ಅಷ್ಟು ಅಪ್ಲಿಕೇಶನ್ಸ್ ಇರುತ್ತೆ. ಹಾಗಾಗಿ ಒಂದೊಂದು ಕಾಲೇಜಸ್ ಡಿಲೇ ಮಾಡುತ್ತೆ ಲೈಕ್ ರಿಸಲ್ಟ್ ಅಕ್ಸೆಪ್ಟ್ ಮಾಡಿದಾರಾ, ಅಡ್ಮಿಟ್ ಕೊಟ್ಟಿದ್ದಾರಾ, ಇಲ್ಲ ರಿಜೆಕ್ಟ್ ಮಾಡಿದಾರಾ ನಮ್ಮ ಅಪ್ಲಿಕೇಶನ್ನ ಅಂತ ಹೇಳೋಕ್ಕೆ. ಸೊ ಹಾಗಾಗಿ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ಒಳ್ಳೆಯದು. ಸೊ ದಟ್ ನಿಮ್ಮ ರಿಸಲ್ಟ್ಸ್ ಬೇಗ ಬರುತ್ತೆ ಅಂತ. ನಿಮ್ಮ ರಿಸಲ್ಟ್ಸ್ ಏನಕ್ಕೆ ಬೇಗ ಬರೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ನಿಮ್ಮ ವೀಸಾ ಬುಕ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ವೀಸಾ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಬಟ್ ನಿಮಗಿನ್ನ ಯಾವ ಕಾಲೇಜಸ್ಸಿಂದನೂ ಅಡ್ಮಿಟು ಬಂದಿಲ್ಲ, ರಿಜೆಕ್ಷನ್ನೂ ಆಗಿಲ್ಲ. ಸೊ ಅಪಾಯಿಂಟ್ಮೆಂಟ್ ಕೂಡ ವೇಸ್ಟ್ ಆಗುತ್ತೆ. ರೀಶೆಡ್ಯೂಲ್ ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಆಲ್ವೇಸ್ ಬೆಟರ್ ಅಪ್ಲಿಕೇಶನ್ನ ಬೇಗ ಹಾಕಿದ್ರೆ ನಿಮಗೆ ರಿಸಲ್ಟ್ ಕೂಡ ಬೇಗ ಬರುತ್ತೆ. ಸೊ ಮೈಂಡ್ ಫ್ರೀಯಾಗಿ ನೀವು ವೀಸಾ ಅಪಾಯಿಂಟ್ಮೆಂಟ್ನ ಅಟೆಂಡ್ ಮಾಡ್ಬೋದು. ಹಾಗಾಗಿ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಆದಷ್ಟು ಬೇಗ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಬಿಕಾಸ್ ಏನಾಗಿತ್ತು ಅಂತಂದರೆ ನನಗೆ TU ಹ್ಯಾಂಬರ್ಗ್ ಆ್ಯಂಡ್ ಹಾಕ್ಶುಲೆ ಡ್ಯಾಮ್ಸ್ಟಡ್ ತುಂಬ ಬೇಗನೆ ರಿಸಲ್ಟ್ ಕೊಟ್ಟಿದ್ರು. ಆಲ್ಮೋಸ್ಟ್ ವಿತಿನ್ ಎ ವೀಕ್ ನನಗೆ 2 ಯೂನಿವರ್ಸಿಟಿದು ಅಡ್ಮಿಟ್ ಬಂದಿತ್ತು. ಬಟ್ ದೆನ್ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟಡ್ ಆಲ್ಮೋಸ್ಟ್ 1 ತಿಂಗಳು ಇಲ್ಲ 1.5 ಮಂತ್ ಆದಮೇಲೆ ನನಗೆ ಅಡ್ಮಿಟ್ ಸಿಕ್ಕಿದ್ದು. ಬಟ್ ನಂದು ವೀಸಾ ಅಪಾಯಿಂಟ್ಮೆಂಟ್ ಇನ್ನೂ ಸುಮಾರು ದಿನ ಟೈಮ್ ಇದ್ದಿದ್ದರಿಂದ ಅಷ್ಟು ಪ್ರೆಷರೈಸ್ಡ್ ಆಗಿರಲಿಲ್ಲ. ಬಟ್ ಸುಮಾರು ಜನಕ್ಕೆ ಹೇಗಾಗಿತ್ತು ಅಂತ ಅಂದರೆ ನನ್ನ ಇಂಟೇಕಿಗೆ ಬರ್ತಾ ಇರೋರಿಗೆ ವೀಸಾ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಬಿಟ್ಟಿದ್ದಾರೆ, ಬಟ್ ದೆನ್ ಅವ್ರಿಗಿನ್ನ ಅಡ್ಮಿಟ್ ಸಿಕ್ಕಿರಲಿಲ್ಲ. ಆ್ಯಂಡ್ ಬೇರೆ ಯೂನಿವರ್ಸಿಟಿ ಅಡ್ಮಿಟ್ ಸಿಕ್ಕಿದೆ, ಬಟ್ ದೆನ್ ಅವ್ರಿಗೆ ಇನ್ನೂ ಬೇರೆ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿದ್ರಲ್ಲ, ಸೊ ಆ ಯೂನಿವರ್ಸಿಟಿಗೆ ಹೋಗಬೇಕು ಅಂತ ಇತ್ತು. ಬಿಕಾಸ್ ವೀಸಾ ಅಲ್ಲಿ ನಿಮಗೆ ಕಾಲೇಜ್ ಹೆಸರು ಆ್ಯಂಡ್ ಯಾವ ಸಿಟಿಯಲ್ಲಿ ನೀವು ಓದ್ತಾ ಇದ್ದೀರಾ ಅಂತ ಮೆನ್ಷನ್ ಆಗಿರುತ್ತೆ.
ಸೊ ಹಾಗಾಗಿ ಯಾವ ಕಾಲೇಜಿಗೆ ನೀವು ಪಕ್ಕ ಹೋಗ್ತಿರೋ ಆ ಕಾಲೇಜ್ ಹೆಸರು ಮೆನ್ಷನ್ ಆಗಿದ್ರೆ ನಿಮಗೂ ಒಳ್ಳೆಯದು. ಸೊ ಹಾಗಾಗಿ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ಹೇಳಿದ ಹಾಗೆ ನಾನು ಅಪ್ಲೈ ಮಾಡಿದ್ದು 3 ಕಾಲೇಜಸ್ಗೆ: ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಹ್ಯಾಂಬರ್ಗ್, ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟೆಡ್, TU ಡ್ಯಾಮ್ಸ್ಟೆಡ್ ಆ್ಯಂಡ್ ಹಾಕ್ಶಿಲೆ ಡ್ಯಾಮ್ಸ್ಟೆಡ್. ಸೊ ನನಗೆ 3ರಲ್ಲೂ ಅಡ್ಮಿಟ್ ಸಿಕ್ಕಿತ್ತು. ನಾನು IELTS ಬರೆದಿದ್ದೆ, GRE ಬರೆದಿರಲಿಲ್ಲ. ನನಗೆ GRE ಬರೆಯೋಕ್ಕೆ ಟೈಮ್ ಇರಲಿಲ್ಲ, ಬಿಕಾಸ್ ನಾನು ವರ್ಕ್ ಮಾಡ್ತಾ ಇದ್ದೆ MNCಯಲ್ಲಿ. ಸೊ ಪ್ಯಾರಲಲ್ಲಿ ಪ್ರಿಪೇರ್ ಆಗಿ ಬರೆಯೋಕ್ಕೆ ನನಗೆ ಕಷ್ಟ ಇತ್ತು. ಸೊ ಹಾಗಾಗಿ ನಾನು GRE ಇಲ್ಲದೆ ಯಾವ್ಯಾವ ಕಾಲೇಜಸ್ ಅಕ್ಸೆಪ್ಟ್ ಮಾಡ್ತಾ ಇತ್ತು. ಸೊ ಈ 3 ಕಾಲೇಜಸ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇರೋ ಕೋರ್ಸ್ಗೆ GRE ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ಹಾಗಾಗಿ ನಾನು ಈ 3 ಕಾಲೇಜಸ್ಗೆ ಅಪ್ಲೈ ಮಾಡಿದ್ದೆ. ಸೊ 3 ಕಾಲೇಜಸ್ಸಿಂದನೂ ಅಡ್ಮಿಟ್ ಬಂದಿತ್ತು. ಬಟ್ ನಾನು ಇವಾಗ ಮಾಸ್ಟರ್ಸ್ ಮಾಡ್ತಿರೋದು ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟೆಡಲ್ಲಿ. ನಾನು ಯಾಕೆ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟೆಡ್ನ ಚೂಸ್ ಮಾಡಿದೆ ಅಂತ ಅಂದರೆ, ಅದಕ್ಕೆ ರ್ಯಾಂಕಿಂಗ್ ಚೆನ್ನಾಗಿದೆ ಆ್ಯಂಡ್ TU9 ಅಂಡರ್ ಬರುತ್ತೆ ಅಂತ ಮಾತ್ರ ಅಲ್ಲ, ಬಟ್ ಅದರಲ್ಲಿ ಡಿಸೈನ್ ಆಗಿದ್ದಿದ್ದು ಕೋರ್ಸ್ ಆ್ಯಂಡ್ ಆ ಕೋರ್ಸಲ್ಲಿ ಇದ್ದಿದ್ದು ಸಬ್ಜೆಕ್ಟ್ ನನ್ನ ಇಂಟ್ರೆಸ್ಟ್ ಆ್ಯಂಡ್ ನಾನು ಯಾವ ಡೊಮೇನಲ್ಲಿ ಕರಿಯರ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದೀನಿ. ಸೊ ನನಗೆ ಯಾವ್ಯಾವ ಸಬ್ಜೆಕ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ಸ್ ಎಲ್ಲ ಆ ಕೋರ್ಸಲ್ಲಿ ಇನ್ಬಿಲ್ಟ್ ಆಗಿತ್ತು. ಸೊ ಹಾಗಾಗಿ ಕೋರ್ಸ್ ಸ್ಟ್ರಕ್ಚರ್ ನನ್ನ ಇಂಟ್ರೆಸ್ಟ್ಗೆ ಅಲೈನ್ ಆಗಿದ್ದು ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟೆಡಲ್ಲಿ. TU ಹ್ಯಾಂಬರ್ಗ್ ಮತ್ತು ಹಾಕ್ಶಿಲೆ ಡ್ಯಾಮ್ಸ್ಟೆಡಲ್ಲಿ ಕೂಡ ಲೈಕ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಕೋರ್ಸೇ ಇದ್ದಿದ್ದು. ಇಲ್ಲ ಅಂದಿದ್ರೆ ನಾನು ಅಪ್ಲೈ ಮಾಡ್ತಾ ಇರಲಿಲ್ಲ. ಇವಾಗ ಕೋರ್ಸ್ ಸೇಮ್ ಇದ್ರೂ ಅದರಲ್ಲಿ ಇರುವಂಥ ಸಬ್ಜೆಕ್ಟ್ಸ್ ಕೂಡ ವೇರಿ ಆಗುತ್ತೆ. ಸೊ ಹಾಗಾಗಿ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟೆಡಲ್ಲಿ ಇದ್ದಿದ್ದ ಸಬ್ಜೆಕ್ಟ್ಸ್ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಆ ಸಬ್ಜೆಕ್ಟ್ಸ್ ಮೇಲೆ. ಅದೊಂದೇ ಕಾರಣಕ್ಕೆ ನಾನು ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡ್ಯಾಮ್ಸ್ಟೆಡ್ನ ಚೂಸ್ ಮಾಡಿದೆ. ಸೊ ಆಲ್ಮೋಸ್ಟ್ ಜನರಲ್ ಆಗಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ ಸ್ಪೆಸಿಫಿಕ್ ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲ ನನಗೆ DM ಮಾಡಿ. ಆರ್ ನಾನು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ. ಎವ್ರಿ ವೀಕೆಂಡ್ Q&Aನ ಪೋಸ್ಟ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ. ಸೊ ಇಫ್ ಇನ್ ಕೇಸ್ ಸುಮಾರು ಡೌಟ್ಸ್, ಸುಮಾರು ಕ್ವೆಶನ್ಸ್ ಇದೆ ಅಂತ ಅಂದರೆ ಅದನ್ನು ಮೇ ಬಿ ವೀಕ್ಲಿ ಒಂದೊಂದು Q&A ವ್ಲಾಗ್ ಮಾಡ್ಬೋದು. ಇಫ್ ಇನ್ ಕೇಸ್ ಜಾಸ್ತಿ ಕ್ವೆಶನ್ಸ್ ಬರ್ತಾ ಇದೆ ಅಂತ ಅಂದರೆ, ನಾನು ರೀಸೆಂಟ್ಲಿ ಬಂದಿರೋದ್ರಿಂದ ಸೊ ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ಕೇಳಿದ ಕ್ವೆಶನ್ದು ಆನ್ಸರ್ ಗೊತ್ತಿಲ್ಲ ಅಂತ ಅಂದರೆ ಮೇ ಬಿ ನಾನು ನನ್ನ ಫ್ರೆಂಡ್ಸ್ ಇಲ್ಲ ನನ್ನ ಸೀನಿಯರ್ಸ್ನ ಕೇಳಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದು ಗೊತ್ತಾಗಿಲ್ಲ ಅಂದರೆ ಐ ಆಮ್ ಸೋ ಸಾರಿ. ಅದನ್ನು ಕೂಡ ನಾನು ನಿಮಗೇನೆ ಹೇಳ್ತೀನಿ ಇಫ್ ಇನ್ ಕೇಸ್ ನನಗೆ ಅದಕ್ಕೆ ಆನ್ಸರ್ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ. ಬಟ್ ಆಲ್ಮೋಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನೇನು ಕ್ವೆಶನ್ಸಿಗೆ ಆನ್ಸರ್ ಮಾಡ್ಬೋದು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇದನ್ನು ಹೇಳಬೇಕು, ಇಫ್ ಇನ್ ಕೇಸ್ ನೀವು ಜರ್ಮನಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ಕನ್ಸಲ್ಟೆನ್ಸಿ ಮುಖಾಂತರ ಬರೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ನಾನು ಜಾಬ್ ಕೂಡ ಮಾಡಿಕೊಂಡು ಪ್ಯಾರಲಲ್ ಆಗಿ ಮಾಸ್ಟರ್ಸ್ಗೆ ನಾನೇ ಅಪ್ಲೈ ಮಾಡಿದೆ. ಎಂಡ್ ಟು ಎಂಡ್ ಪ್ರಾಸೆಸ್. ನಾನು ಕನ್ಸಲ್ಟೆನ್ಸಿ ಹೆಲ್ಪ್ ಯಾವ ಮುಖಾಂತರದಲ್ಲೂ ತೊಗೊಂಡಿಲ್ಲ ಆ್ಯಂಡ್ ಯಾವುದೇ ಸ್ಟೆಪ್ಗೂ ಕೂಡ ತೊಗೊಂಡಿಲ್ಲ. ಬಿಕಾಸ್ ಜರ್ಮನಿಗೆ ಪ್ರೋಸೆಸ್ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದೆ. ನಿಮಗೆ ಬೇರೆಯವ್ರ ಹೆಲ್ಪ್ ಏನು ಬೇಕಾಗಿರಲ್ಲ. ಬಟ್ ಏನು ಅಂತ ಅಂದರೆ ಟೈಮ್ ಟು ಟೈಮ್ ನೀವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಡೆಡ್ಲೈನ್ಸ್ ಆ್ಯಂಡ್ ಎಲ್ಲ ನೀವೇ ಪ್ರಿಪೇರ್ ಮಾಡ್ಕೊಬೋದು. ಸೊ ಕನ್ಸಲ್ಟೆನ್ಸಿ ರಿಕ್ವೈರ್ಮೆಂಟ್ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ದೆನ್ ನೀವು ಟೈಮ್ ಕೊಟ್ಟು ಸ್ವಲ್ಪ ಅಪ್ಲೈ ಮಾಡಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಇದು ಜಸ್ಟ್ ನನ್ನ ಸಜೆಷನ್. ಆ್ಯಂಡ್ ಆಲ್ಸೋ ಮಾಸ್ಟರ್ಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಫಸ್ಟ್ ನೀವು ಮೈಂಡ್ ಸ್ಟ್ರಾಂಗ್ ಮಾಡ್ಕೊಂಡು ಬರಬೇಕಾಗತ್ತೆ. ಬಿಕಾಸ್ ಈಸಿ ಅಂತೂ ಇರಲ್ಲ. ಬೇರೆ ದೇಶಕ್ಕೆ ಹೋಗಿ ಫ್ಯಾಮಿಲಿ, ಫ್ರೆಂಡ್ಸ್, ಲೈಕ್ ನಾವು ಬೆಳೆದಿದ್ದ ದೇಶದಿಂದ, ಇಂಡಿಯಾಯಿಂದ ಇಷ್ಟು ದೂರ ಬಂದು ಒಬ್ಬರೇ ಇರೋಕ್ಕೆ ಈಸಿ ಅಂತೂ ಅಲ್ವೇ ಅಲ್ಲ. ಸೊ ನೀವು ಮೆಂಟಲಿ ಸ್ಟ್ರಾಂಗಾಗಿ ಬರಬೇಕಾಗತ್ತೆ. ಅವ್ರು ಯಾರೋ ಮಾಸ್ಟರ್ಸ್ ಮಾಡಿದ್ರು, ಇವ್ರು ಯಾರೋ ಮಾಸ್ಟರ್ಸ್ ಮಾಡಿದ್ರು ಆ್ಯಂಡ್ ಎಲ್ಲರೂ ಮಾಸ್ಟರ್ಸ್ ಮಾಡುವಂಥ ಪ್ರೆಷರೈಸ್ ಮಾಡ್ತಾ ಇದ್ದಾರೆ. ಆ ಥರ ಪ್ರೆಷರೈಸ್ ಮಾಡಿಕೊಂಡು ಮಾಸ್ಟರ್ಸ್ ಮಾಡೋಕ್ಕೆ ಬರಬೇಡಿ ಅಂತ ನಾನು ಹೇಳ್ತೀನಿ. ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಮಾಸ್ಟರ್ಸ್ ಮಾಡಬೇಕು ಅಂತ, ಸೊ ಮಾಸ್ಟರ್ಸ್ ಮಾಡಬೇಕು ಅಂತ, ಇಲ್ಲ
ಮಾಸ್ಟರ್ಸಿಂದ ನಿಮ್ಮ ಕೆರಿಯರ್ ಡೆವಲಪ್ ಆಗುತ್ತೆ ಅಂತ ನಿಮಗೆ ಸೆಲ್ಫ್ ರಿಯಲೈಸ್ ಆದ್ರಷ್ಟೇ ಮಾಡಿ. ಪ್ರೆಷರಿಂದ ಯಾವುದೇ ಕೆಲಸನೂ ಮಾಡಬಾರ್ದು ಅಂತ ಹೇಳ್ತೀನಿ ನಾನಂತೂ. ಬಿಕಾಸ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ಸಿನಾರಿಯೋಸ್, ಇಲ್ಲಿ ಸಿಚುವೇಶನ್ಸ್ನ ನೀವು ಒಬ್ಬರೇ ಫೇಸ್ ಮಾಡಬೇಕಾಗುತ್ತೆ. ಪಾಪ ಫ್ಯಾಮಿಲಿಯವ್ರಿಗೂ ಗೊತ್ತಿರಲ್ಲ ಏನು ಸಿಚುವೇಶನ್ಸ್ ಇರುತ್ತೆ ಆಚೆ ಅಂತ. ಅವರು ನಮಗೆ ಒಳ್ಳೇದಾಗುತ್ತೆ ಅಂತಲೇ ಮಾಸ್ಟರ್ಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮ್ಮ ಮೆಂಟಲ್ ಸ್ಟ್ರೆಂತ್ ಹೇಗಿದೆ ಆ್ಯಂಡ್ ನೀವು ಈ ಸಿಚುವೇಶನ್ಸ್ನೆಲ್ಲ ಕೋಪಪ್ ಮಾಡ್ಬೋದಾ ಅನ್ನೋದನ್ನ ಯೋಚನೆ ಮಾಡಿ ಆ ಮಾಸ್ಟರ್ಸ್ ಮಾಡೋಕ್ಕೆ ಡಿಸೈಡ್ ಮಾಡಿ. ಬಿಕಾಸ್ ನಾನು ಅದೊಂದು ಪಾಯಿಂಟಲ್ಲಿದ್ದೆ, ಮಾಸ್ಟರ್ಸ್ ಮಾಡಬೇಕಾ, ಸೆಕ್ಯೂರ್ ಜಾಬ್ ಇದೆ, ಏನಕ್ಕೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತೆಲ್ಲ. ಬಟ್ ದೆನ್ ನನಗೆ ಬ್ಯಾಚುಲರ್ಸ್ ಓದಬೇಕಾದ್ರೇ ತುಂಬಾ ಇತ್ತು ಮಾಸ್ಟರ್ಸ್ ಮಾಡಬೇಕು ಅಂತ. ಬ್ಯಾಚುಲರ್ಸ್ ಮಾಡಿದ ತಕ್ಷಣನೂ ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ನನಗೆ ಏನಂತ ಅನಿಸ್ತು ಅಂದರೆ, ಸ್ವಲ್ಪ ಇಂಡಸ್ಟ್ರಿ ಕಡೆ ಹೋಗಿ ಸ್ವಲ್ಪ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಂದು ಲೈಕ್ ನಾಲೆಡ್ಜ್ ಬರುತ್ತೆ ನಮಗೇನೆ, ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಆ್ಯಕ್ಚುಲಿ ಇಂಡಸ್ಟ್ರಿಗೆ. ಇವಾಗ ಬ್ಯಾಚುಲರ್ಸ್ ಮಾಡಿದ ತಕ್ಷಣ ಕೆಲವೊಬ್ರಿಗೆ ಕ್ಲಾರಿಟಿ ಇರುತ್ತೆ ಹೇಗೆ ಮಾಡಬೇಕು ಮಾಸ್ಟರ್ಸ್, ಇದೇ ಸಬ್ಜೆಕ್ಟಲ್ಲಿ ಮಾಡಬೇಕು, ಹಿಂಗೆ ಕರಿಯರ್ ಪಾತ್ನ ಬಿಲ್ಡ್ ಮಾಡಬೇಕು ಅಂತ. ಬಟ್ ದೆನ್ ನನಗೆ ಯಾವ ಸಬ್ಜೆಕ್ಟಲ್ಲಿ ಮಾಸ್ಟರ್ಸ್ ಮಾಡಬೇಕು ಅನ್ನೋ ಕ್ಲಾರಿಟಿ ಇರಲಿಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ವರ್ಕ್ ಮಾಡಿ ವರ್ಕ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಆ್ಯಂಡ್ ದೆನ್ ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಾನು ಫಸ್ಟ್ ಬ್ಯಾಚುಲರ್ಸ್ ಮುಗಿದ ತಕ್ಷಣ ವರ್ಕ್ ಮಾಡಿದೆ. ವರ್ಕ್ ಮಾಡಿ ಅದಾದಮೇಲೆ ಮಾಸ್ಟರ್ಸಿಗೆ ಬಂದಿರೋದು ಇವಾಗ. ನೆವರ್ ಟು ಲೇಟ್ ಟು ಸ್ಟಾರ್ಟ್. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಸ್ಟರ್ಸ್ ಮಾಡೋಕ್ಕೆ ಖಂಡಿತ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಹೋಪ್ಫುಲಿ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಹೇಳಿದ ಹಾಗೆ ಕಮೆಂಟ್ ಸೆಕ್ಷನ್ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ DM ಮಾಡಿ, ಅಥವಾ ನಾನು ಕ್ಯೂ ಆ್ಯಂಡ್ ಎ ಸ್ಟೋರಿ ಹಾಕಿದಾಗ ಅದಕ್ಕೆ ರಿಪ್ಲೈ ಮಾಡಿ. ಸೊ ದ್ಯಾಟ್ ಇಫ್ ಇನ್ ಕೇಸ್ ಜಾಸ್ತಿ ಕ್ವೆಶನ್ಸ್ ಇದ್ದರೆ ನಾನು ಅದನ್ನು ವ್ಲಾಗ್ ಮಾಡಿ ಕೂಡ ಹೇಳ್ತೀನಿ. ಆ್ಯಂಡ್ ಯಾವುದಾದ್ರೂ ಕ್ವೆಶನ್ಸ್ನ ನಾನು ಮಿಸ್ ಮಾಡಿದರೆ, ಇಲ್ಲ ನಾನು ಇವಾಗ ಹೇಳಿದ ಜನರಲ್ ಪ್ರೊಸೀಜರಲ್ಲಿ ಏನಾದರೂ ಮಿಸ್ ಆಗಿದ್ರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸೊ ಅದರಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಯಾವ್ಯಾವ ಥರದ ವ್ಲಾಗ್ಸ್ ಬೇಕು ಅನ್ನೋದನ್ನು ಕೂಡ ನನಗೆ ಸಜೆಷನ್ಸ್ ದಯವಿಟ್ಟು ಕೊಡಿ. ನಿಮ್ಮ ಸಜೆಷನ್ ಕೂಡ ನನಗೆ ಬಹಳ ಮುಖ್ಯ. ಸೊ ನಿಮಗೆ ಯಾವ ಥರದ ವ್ಲಾಗ್ಸ್ ಬೇಕು ಅದನ್ನು ಕೂಡ ಹೇಳಿ. ಸೊ ಅದ್ರ ಪ್ರಕಾರನೂ ಕೂಡ ನಾನು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಲಾಂಗ್ ವಿಡಿಯೋ ಆಗೋಯ್ತು. ಬಟ್ ದೆನ್ ಐ ಥಿಂಕ್ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋದಲ್ಲಿ ಅಂತ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಪ್ರಾಸೆಸ್ ತುಂಬ ಸ್ಮೂತಾಗಿ ಎಲ್ಲರಿಗೂ ನೀವು ಅಂದ್ಕೊಂಡಿರೋ ಯೂನಿವರ್ಸಿಟಿ ಆ್ಯಂಡ್ ನೀವು ಅಂದ್ಕೊಂಡಿರೋ ಕಾಲೇಜಸ್ ಆ್ಯಂಡ್ ಕೋರ್ಸಸಲ್ಲಿ ಅಡ್ಮಿಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇಫ್ ಇನ್ ಕೇಸ್ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ನನಗೆ ಒಂದು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ, ಒಂದು ಜೋಶ್ ಕೊಟ್ಟಂಗೆ ಆಗುತ್ತೆ ಜಾಸ್ತಿ ವ್ಲಾಗ್ಸ್ ಮಾಡಿ ಹಾಕೋಕ್ಕೆ. ಸೊ ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ವಿಶಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್. ಆದಷ್ಟು ಬೇಗ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.